ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ. ಬೆಂಗಳೂರಿನಲ್ಲಿ ನವವಿವಾಹಿತೆ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣಕ್ಕೆ ಈಗ ಭಾರಿ ಟ್ವಿಸ್ಟ್ ಸಿಕ್ಕಿದೆ. ಮೃತಪಟ್ಟಂತಹ ಗಾನವಿ ಪೋಷಕರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಗಾನವಿ ಪತಿ ಸೂರಜ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ರು. ಗಾನವಿ ಪತಿ ಸೂರಜ್ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಸೂರಜ್ ಅವರ ಅತ್ತಿಗೆ ನೀಡಿದಂತಹ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಸೂರಜ್ ಅವರ ಸಾವಿಗೆ ಗಾನವಿ ಪೋಷಕರೇ ಕಾರಣ ಅಂತ ದೂರು ದಾಖಲಾಗಿದೆ. ರಾಧಾ, ಬಾಬುಗೌಡ, ಕಾರ್ತಿಕ್, ಮಹದೇವ, ಗಗನ್, ಶಶಿಕುಮಾರ್, ರುಕ್ಮಿಣಿ, ಅಭಿಲಾಷ್, ಅಭಿಷೇಕ್ ವಿರುದ್ಧ ಕೇಸ್ ದಾಖಲಾಗಿದೆ. ಮಾನಹಾನಿಕಾರಕ ಆರೋಪಗಳಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರು ಅಂತ ದೂರು ದಾಖಲು ಮಾಡಿದ್ದಾರೆ. ಯಾವಾಗ ಗಾನವಿ ಆತ್ಮಹತ್ಯೆ ಮಾಡಿಕೊಂಡ್ರು ಅದಾದ ಬಳಿಕ ಸೂರಜ್ ಅವರ ಕುಟುಂಬಸ್ಥರ ವಿರುದ್ಧ, ಸೂರಜ್ ವಿರುದ್ಧ ಗಾನವಿ ಅವರ ಕುಟುಂಬಸ್ಥರು, ಅವರ ಹೆತ್ತವರು ಬಹಳಷ್ಟು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದರು. ಅವರು ಗೇ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದರು. ಇದೆಲ್ಲದರಿಂದ ಮನನೊಂದಂತಹ ಸೂರಜ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಈಗ ಎಫ್ಐಆರ್ ದಾಖಲಾಗಿದೆ. ಇನ್ನು ದೂರಿನಲ್ಲಿ ಏನಿದೆ? ಹನಿಮೂನ್ನಿಂದ ವಾಪಸ್ಸಾದ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಲಾಗಿತ್ತು. ನವವಿವಾಹಿತ ಸೂರಜ್ ವ್ಯಕ್ತಿತ್ವ ಬಗ್ಗೆ ಗಂಭೀರವಾಗಿ ಆರೋಪ ಮಾಡಿದ್ರು. ಆದರೆ ಶ್ರೀಲಂಕಾದಲ್ಲಿ ಹನಿಮೂನ್ ವೇಳೆ ಆಗಿದ್ದೇ ಬೇರೆ. ಹನಿಮೂನ್ ವೇಳೆ ಗಾನವಿ ಲವ್ ವಿಚಾರ ಅಂದರೆ ಬೇರೆಯವರನ್ನು ಪ್ರೀತಿಸ್ತಾ ಇರುವ ವಿಚಾರ ಬೆಳಕಿಗೆ ಬಂದಿತ್ತಂತೆ. ಹರ್ಷ ಎಂಬಾತನನ್ನು ಪ್ರೀತಿಸ್ತಾ ಇದ್ದೀನಿ, ಅವನನ್ನೇ ಮದುವೆಯಾಗ್ತೀನಿ ಅಂತ ಗಾನವಿ ಹೇಳಿದ್ರಂತೆ. ಹೀಗಾಗಿ ಕೂಡಲೇ ಹನಿಮೂನ್ನಿಂದ ಅರ್ಧಕ್ಕೆ ಇಬ್ಬರೂ ವಾಪಸ್ಸಾಗಿದ್ರಂತೆ. ಆದರೆ ವಿಚಾರ ಮುಚ್ಚಿಟ್ಟು ಸೂರಜ್ ಮೇಲೆ ಸುಳ್ಳು ಆರೋಪಗಳನ್ನು ಗಾನವಿ ಕುಟುಂಬಸ್ಥರು ಮಾಡಿದರು. ಗಾನವಿ ಸಹೋದರರಿಂದ ಸೂರಜ್ ಅವರಿಗೆ ಜೀವ ಬೆದರಿಕೆ ಕೂಡ ಇತ್ತು. ಈ ಎಲ್ಲ ವಿಚಾರಗಳಿಂದ ಮನನೊಂದು ಸೂರಜ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಕೇಳಿಬರ್ತಾ ಇದೆ. ಈ ಬಗ್ಗೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸೂರಜ್ ಅವರ ಅತ್ತಿಗೆ. ಸೂರಜ್ ಅವರ ತಾಯಿ ಜಯಂತಿ ಕೂಡ ಆತ್ಮಹತ್ಯೆಗೆ ಯತ್ನ ಮಾಡಿದ್ರು ಅಂತ ಉಲ್ಲೇಖ ಮಾಡಲಾಗಿದೆ. ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ದೂರು ನೀಡಲಾಗಿದೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ಸಂಜಯ್ ಅವರ ಪತ್ನಿ ಒಂದು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಇನ್ನು ದೂರು ಪಡೆದುಕೊಂಡು 9 ಜನರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಅಂತೂ ಆಗೇ ಆಗುತ್ತೆ. ತನಿಖೆಯಾದ ನಂತರ ಈ ಪ್ರಕರಣದ ಹಿಂದೆ ಇರುವಂತಹ ಸತ್ಯಾಸತ್ಯತೆ ಏನು? ಯಾಕಂದರೆ ಇಲ್ಲಿ ಒಂದೆಡೆ ಇಬ್ಬರೂ ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ, ಗಾನವಿ ಸಾವನ್ನಪ್ಪಿದ್ದಾರೆ, ಸೂರಜ್ ಕೂಡ ಇಲ್ಲ. ಇವರಿಬ್ಬರ ನಡುವೆ ಇವರಿಬ್ಬರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆಗಳಾಗ್ತಾ ಇದೆ. ಆದರೆ ವಾಸ್ತವ ಸತ್ಯ ಏನು? ಈ ಬಗ್ಗೆ ತನಿಖೆ ನಂತರವಷ್ಟೇ ಸತ್ಯಾಸತ್ಯತೆ ಹೊರಬರಲಿದೆ.